ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ಎಕನಾಮಿಕ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಇವಾಗ ಒಂದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಒಂದು ಅಂಕದ ಪ್ರಶ್ನೆಗಳು, ಬಹುಮುಖ್ಯವಾಗಿ 20 ಅಂಕಗಳನ್ನು ಪಡೆದುಕೊಳ್ಳುವಂತಹ ಒಂದು ವಿಭಾಗ, ಅದು ವಿಭಾಗ ಎ. ಹಾಗಾದರೆ ನಿಮಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ನೀವು ಕೂಡ ಗಮನಿಸಿರ್ತೀರಿ. ಆದರೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳ, ಹೊಂದಿಸಿ ಬರಿ, ಯಾವುದನ್ನು ಓದ್ಕೊಳ್ಬೇಕು, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಮೊದಲು ಬರುವಂತಹ ಭಾಗ ಎ ಯಲ್ಲಿ ಮೊದಲು ಬರುವಂತಹ 5 ಬಹುಮುಖ್ಯ ಪ್ರಶ್ನೆಗಳು ಅದು ಯಾವುದು ಅಂತ ಹೇಳಿದ್ರೆ ಬಹು ಆಯ್ಕೆ ಪ್ರಶ್ನೆಗಳು. 4 ಉತ್ತರಗಳಿರುತ್ತೆ, ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. ಹಾಗಾದರೆ ಈ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಯಾವ ಅಧ್ಯಾಯದ ಮೇಲೆ ಕೇಳ್ತಾರೆ, ಯಾವ ಅಧ್ಯಾಯದಲ್ಲಿ ನೀವು ನೋಡ್ಕೊಳ್ಬೇಕು, ಅತ್ಯಂತ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಯಾವ ಅಧ್ಯಾಯದಲ್ಲಿ ಬಹು ಆಯ್ಕೆ ಪ್ರಶ್ನೆ ಬಂದಿದೆ, ಅದರ ಜೊತೆಗೆ ಟೋಟಲ್ ಆಗಿ ಇಲ್ಲಿ ಯಾವ ಅಧ್ಯಾಯಗಳಲ್ಲಿ ಓದ್ಕೊಳ್ಬೇಕು ಅಂತ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದರು ಆ ಎಲ್ಲ ಅಧ್ಯಾಯಗಳ ಪ್ರಶ್ನೆ ಹಾಗೂ ಉತ್ತರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಟೋಟಲ್ ಆಗಿ ಈ ವಿಡಿಯೋದಲ್ಲಿ ಬಹು ಆಯ್ಕೆಗೆ ಸಂಬಂಧಪಟ್ಟಂತಹ ಅಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಇದಿಷ್ಟು ಕ್ವಶನ್ಸಿಗೆ ನೀವು ಪ್ರಿಪೇರ್ ಆಗಿ 5 ಅಂಕ ಖಂಡಿತ ಬರುತ್ತೆ. ಕಾರಣ ಬಹು ಆಯ್ಕೆಯಲ್ಲಿ ಯಾವುದೋ ಒಂದು 5 ಚಾಪ್ಟರ್ನ ಓದ್ಕೊಂಡು ಹೋಗೋದು ಯಾವುದೋ ಬರುತ್ತೆ, ಆ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಓದಲಿಕ್ಕಾಗಲ್ಲ. ಹೋದ ವರ್ಷ ಯಾವುದು ಬಂದಿತ್ತು ಅದು ನೋಡ್ಕೋಬೇಕು, ಹಾಗೂ ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆ ಅದ್ರ ಮೇಲೂ ಕೂಡ ನೀವು ಗಮನ ಕೊಡಬೇಕಾಗಿದೆ. ಹಾಗಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಕಡೆ ನೀವು ನೋಟ್ ಡೌನ್ ಮಾಡಿಟ್ಕೊಳ್ಳಿ ಅಥವಾ ಮಾರ್ಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರನೇ ಕ್ವಶನ್ ಆನ್ಸರು ಇದೆ, ಎಲ್ಲಾ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಾನು ಹೇಳಿರುವಂತಹ ಪಾಠಗಳನ್ನ ಮಾರ್ಕ್ ಮಾಡಿಕೊಂಡು ನೀವು ಓದಿ, ಬಹುಮುಖ್ಯವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಬಿಟ್ಟ ಸ್ಥಳ 5 ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬರುತ್ತೆ, ಯಾವ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಂಡಿರಬೇಕು. ಕಾರಣ ನಿನ್ನೆಯಿಂದನೂ ಕೂಡ ನಾನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 6 ಅಂಕ 4 ಅಂಕಕ್ಕೆ ಬರುವಂತಹ ಬಹು ಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಾಗಿದೆ. ಓದ್ಕೊಳ್ತಾ ಇರಿ ಮಕ್ಕಳೇ. ಆದಷ್ಟು ನಿಮಗೆ ಉತ್ತರಗಳು ನಿಮ್ಮ ಹತ್ರ ಇರುತ್ತೆ. ಉತ್ತರ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮಗೆ ಇಲ್ಲಿ ಇವಾಗ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ ಮುಗಿದ ನಂತರ ಬಹು ಮುಖ್ಯವಾದಂತಹ ವಿಭಾಗ 1 ವಿಭಾಗ ಇ ಕಾರ್ಯಭಾರ ಯೋಜನೆ ಆಧಾರಿತ ಪ್ರಶ್ನೆಗಳು. 3 ಪ್ರಶ್ನೆಗಳು ಯಾವ್ದು ಬರುತ್ತೆ, ಯಾವ 3 ಪ್ರಶ್ನೆಗೆ ನೀವು ರೆಡಿ ಆಗಬೇಕು, 10 ಅಂಕಗಳನ್ನು ಈಸಿಯಾಗಿ ಹೇಗೆ ಪಡೆದುಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಬಹು ಆಯ್ಕೆ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯ ನೋಡಿ ಗೊತ್ತಿದೆ ನಿಮಗೆ. ಸೂಕ್ಷ್ಮ ಅರ್ಥಶಾಸ್ತ್ರ ಪಾರ್ಟ್ 1, ಪಾರ್ಟ್ 2 ಸಮಗ್ರ ಅರ್ಥಶಾಸ್ತ್ರ. 2024-25ನೇ ಸಾಲಿನ ಬಹು ಆಯ್ಕೆ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಉತ್ತರಗಳು. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ 3 ಅಧ್ಯಾಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ ಅಧ್ಯಾಯ 1 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1 ಪರಿಚಯ. 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪರಿಚಯ ಅಧ್ಯಾಯದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಪ್ರಶ್ನೆ ಪತ್ರಿಕೆಯಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತದ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ಇದು 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಪ್ರಶ್ನೆ ಪತ್ರಿಕೆಯಲ್ಲಿ 1 ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು ಕೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಾಯ 1 ಪರಿಚಯ, ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ಈ 3 ಅಧ್ಯಾಯಗಳಲ್ಲಿ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದ್ರೆ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಕೇಳುವಂತಹ ಅಧ್ಯಾಯಗಳು. ಅಧ್ಯಾಯ 1 ಪೀಠಿಕೆಯಲ್ಲಿ 3 ಪೇಪರಲ್ಲೂ ಕ್ವಶನ್ಸ್ ಇದೆ. ಅಧ್ಯಾಯ 2 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. 3 ಪೇಪರಲ್ಲೂ ಕೂಡ ಈ ಒಂದು ಅಧ್ಯಾಯದ ಪ್ರಶ್ನೆಗಳು ರಿಪೀಟ್ ಆಗಿದೆ. ನೆಕ್ಸ್ಟ್ ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್. ಈ ಒಂದು ಅಧ್ಯಾಯದ ಪ್ರಶ್ನೆ 1 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತು. ಅದೇ ರೀತಿಯಾಗಿ ಅಧ್ಯಾಯ 5 ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಪ್ರಶ್ನೆ ಪತ್ರಿಕೆಯಲ್ಲಿ 2 ಪ್ರಶ್ನೆಗಳು ಈ ಅಧ್ಯಾಯದ ಮೇಲೆ ಇತ್ತು. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ 3 ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬಂದಿದೆ. ಒಂದು ಪರಿಚಯ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಹಾಗೂ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಇದು 3ನ ಫಸ್ಟ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಆ ನಂತರ ಅನುಭೋಗಿಯ ವರ್ತನೆಯ ಸಿದ್ಧಾಂತ 2 ಪ್ರಶ್ನೆಗಳು ಬಂದಿರೋದ್ರಿಂದ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅದಾದ ನಂತರ ಮಾರುಕಟ್ಟೆ ಸಮತೋಲನ, ನೆಕ್ಸ್ಟ್ ಹಣ ಮತ್ತು ಬ್ಯಾಂಕಿಂಗ್ ಅಲ್ಲಿ ಬರುವಂತಹ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ವಿಡಿಯೋದ ಎಂಡ್ ವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆ ಹಾಗೂ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಫಾಸ್ಟ್ ಆಗಿ ಒಂದ್ ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಕ್ವಶನ್ಸ್ ಇದೆ, ನಾನು ನೋಡ್ಕೊಳ್ತೀನಿ ಅನ್ನೋದಾದ್ರೆ ಇದಿಷ್ಟು ಅಧ್ಯಾಯಗಳನ್ನು ಬೇಸ್ ಆಗಿಟ್ಕೊಂಡು ನೀವು ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗ್ಬೋದು. ಯಾರ ಹತ್ರ ಕ್ವಶನ್ಸ್ ಇಲ್ಲ ಅವರು ಬರ್ಕೊಳ್ತಾ ಹೋಗಿ. ನಾನಿಲ್ಲಿ ಏನು ಇವಾಗ ನಿಮಗೆ ಹೇಳಿದೆ 3 3 2 2 ಈ ರೀತಿ ಹೇಳಿದೆ, ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಮಕ್ಕಳೇ, ಕಲಿತಾ ಹೋಗಿ. ಗೊತ್ತಾಯ್ತು?
ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ 1 ಮೊದಲ ಅಧ್ಯಾಯ ಪರಿಚಯ. ಮಕ್ಕಳೇ, ಈ ಅಧ್ಯಾಯದಲ್ಲಿ 4 ಬಹುಮುಖ್ಯ ಪ್ರಶ್ನೆಗಳು ಇದೆ. 4ರಲ್ಲಿ ಒಂದು ಗ್ಯಾರಂಟಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ಇದಕ್ಕೆ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಒಂದಕ್ಕಿಂತ ಹೆಚ್ಚು ಬಳಕೆಯನ್ನು ಹೊಂದಿರೋದ್ರಿಂದ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಯಾವುದು ಬೇಕು, ಯಾವುದು ಮಾಡೋದು, ಇರುವಂತಹ ಭೂಮಿಯಲ್ಲೇ ಯಾವ ಥರ ಬೆಳೆಯನ್ನು ಬೆಳೆಯೋದು, ಇದೆಲ್ಲ ಡೀಟೇಲ್ ಆಗಿ ನೀವು ಓದಿರ್ತೀರಿ. ಹಾಗಾಗಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ರಾಷ್ಟ್ರೀಯ ಆದಾಯ, ರಾಷ್ಟ್ರದ ಆದಾಯವನ್ನು ನಾವು ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರ. ಇಡೀ ರಾಷ್ಟ್ರದ ನಿರುದ್ಯೋಗವನ್ನು ಅಧ್ಯಯನ ಮಾಡಿದರೆ ಅದು ಕೂಡ ಸಮಗ್ರ ಅರ್ಥಶಾಸ್ತ್ರ. ವಿದೇಶಿ ವ್ಯಾಪಾರದ ಬಗ್ಗೆ ಅಧ್ಯಯನವನ್ನು ನಡೆಸಿದರೆ ಅದು ಕೂಡ ಸಮಗ್ರ ಅರ್ಥಶಾಸ್ತ್ರ. ಒಬ್ಬ ಅನುಭೋಗಿಯ ಬಗ್ಗೆ, ಅವನ ಒಂದು ವರ್ತನೆಯ ಬಗ್ಗೆ ನಾವು ಏನಾದರೂ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಹಾಗಾಗಿ ಅನುಭೋಗಿಯ ವರ್ತನೆ. ನೆಕ್ಸ್ಟು, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಏನು? ನಮಗೆ ಗೊತ್ತಿದೆ, ನಮ್ಮ ಆರ್ಥಿಕತೆಯಲ್ಲಿ ಕೇಂದ್ರೀಯ ಸಮಸ್ಯೆಗಳು 3 ಇದೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಹಾಗಾಗಿ ಉತ್ತರ ಮೇಲಿನ ಎಲ್ಲವೂ ಹೌದು. ಕೊನೆಯ ಪ್ರಶ್ನೆ ಈ ಅಧ್ಯಾಯದಲ್ಲಿ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಮಕ್ಕಳೇ, ನೀವು ಸೆಕೆಂಡ್ ಇಯರ್ ಅರ್ಥಶಾಸ್ತ್ರವನ್ನು ಯಾವ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ? ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಹಾಗಾಗಿ ಅದನ್ನೇ ಉತ್ತರ ಬರಿಬೇಕು. ನಾವು ಅರ್ಥಶಾಸ್ತ್ರವನ್ನು 2 ವಿಶಾಲ ವಿಭಾಗಗಳಲ್ಲಿ ಓದ್ತಾ ಇದ್ದೀವಿ. ಅದು ಯಾವುದು ಅಧ್ಯಯನ ಮಾಡ್ತಾ ಇದ್ದೀವಿ, ಅದು ಯಾವುದು ಅಂತ ಹೇಳಿದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಅಲ್ಲಿಗೆ ಪರಿಚಯ ಮುಗೀತು. ನೆಕ್ಸ್ಟು ನಿಮಗೆ ಪೀಠಿಕೆ ಅಧ್ಯಾಯದ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗೆ ಕೇಳುವಂತಹ ಕೇವಲ 5 ಪ್ರಶ್ನೆಗಳು ಮಾತ್ರ ಇದೆ. ಈ 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಗ್ಯಾರಂಟಿ ಬರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಯಾರು? ಆರ್ಥಿಕ ಏಜೆಂಟರು. 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ರವರು ಪ್ರಕಟಿಸಿದಂತಹ ಪ್ರಸಿದ್ಧ ಕೃತಿ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಮಹಾ ಆರ್ಥಿಕ ಕುಸಿತದ ವರ್ಷ 1929. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು? 1929. ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಯಾರು ನಡೆಸುತ್ತಾರೆ? ಒಂದು ಬಂಡವಾಳಶಾಹಿ ದೇಶದಲ್ಲಿ, ಬಂಡವಾಳಶಾಹಿ ಅತ್ಯಂತ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ, ಬಂಡವಾಳವೇ ಮುಖ್ಯವಾಗಿರುವಂತಹ ದೇಶದಲ್ಲಿ ಯಾರು ಮುಖ್ಯವಾಗಿ ಉತ್ಪಾದನಾ ಚಟುವಟಿಕೆಗಳನ್ನು ನಡೆಸುತ್ತಾರೆ ಅಂತ ಹೇಳಿದ್ರೆ ಖಾಸಗಿಯವರು, ಖಾಸಗಿ ಉದ್ಯಮ ಸಂಸ್ಥೆಗಳು ನಡೆಸುತ್ತಾರೆ. ಹಾಗಾಗಿ ಉತ್ತರ ಖಾಸಗಿ ಉದ್ಯಮ ಸಂಸ್ಥೆಗಳು. ಕೆಲಸ ಮಾಡಲು ಸಿದ್ಧವಿರುವಂತಹ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಯಾವ ರೀತಿಯ ಚಿಂತನೆಯಾಗಿದೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಚಿಂತನೆಯಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತು, ಈ 5 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಕೇಳ್ತಾರೆ. ಮುಂದಿನ ಬಹು ಆಯ್ಕೆ ಪ್ರಶ್ನೆ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಈ ಅಧ್ಯಾಯದಲ್ಲಿ ಬಹು ಆಯ್ಕೆ ಪ್ರಶ್ನೆ 1 ಇಂಪಾರ್ಟೆಂಟ್ ಆಗಿ ಬರುತ್ತೆ. ಹಾಗಾಗಿ ಯಾವ್ಯಾವ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು? ಈ ಅಧ್ಯಾಯದಲ್ಲೂ ಕೂಡ ಕೇವಲ 5 ಪ್ರಶ್ನೆ ಇರೋದು, 5ರಲ್ಲಿ 1 ಗ್ಯಾರಂಟಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ರಾಷ್ಟ್ರೀಯ ವರಮಾನದ ಅಧ್ಯಯನವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆಯೋ ಸಮಗ್ರಕ್ಕೆ ಸಂಬಂಧಪಟ್ಟಿದೆಯೋ? ಆವಾಗಲೇ ಹೇಳಿದ್ದೀನಿ ನಾನು, ಒಬ್ಬ ಅನುಭೋಗಿ ಅಥವಾ ಒಂದು ಉತ್ಪಾದನಾ ಘಟಕ ಅಥವಾ ಒಂದು ಸಂಸ್ಥೆ, ಇದೆಲ್ಲ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಓದ್ತೀವಿ. ರಾಷ್ಟ್ರೀಯ ವರಮಾನ, ನಿರುದ್ಯೋಗ, ಇದನ್ನೆಲ್ಲ ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಓದ್ತೀವಿ. ಓಕೆನಾ? ಇಲ್ಲಿ ನೋಡಿ, ರಾಷ್ಟ್ರೀಯ ವರಮಾನ, ತಲಾವರಮಾನ 2 ಪಾಯಿಂಟ್ ಬರುತ್ತೆ. ತಲಾವರಮಾನ ಸೂಕ್ಷ್ಮ ಅರ್ಥಶಾಸ್ತ್ರ, ರಾಷ್ಟ್ರೀಯ ವರಮಾನ ಸಮಗ್ರ ಅರ್ಥಶಾಸ್ತ್ರ. ಇದು ಗೊತ್ತಿರಬೇಕು. ಹಾಗಾಗಿ ನಾವು ರಾಷ್ಟ್ರೀಯ ವರಮಾನದ ಅಧ್ಯಯನವನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಕಾರಣ ನಮ್ಮ ರಾಷ್ಟ್ರದಲ್ಲಿ ಬೇಕಾದಷ್ಟು ಜನ ಇದ್ದಾರಲ್ಲ, ಎಲ್ಲರ ವರಮಾನವನ್ನು ಸೇರಿಸಿ ಸಮಗ್ರವಾಗಿ ಅಧ್ಯಯನ ಮಾಡೋದು ಸಮಗ್ರ ಅರ್ಥಶಾಸ್ತ್ರ. ಅದಕ್ಕೋಸ್ಕರ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ. NNP ಈಕ್ವಲ್ಸ್, NNP ಅಂತ ಹೇಳಿದ್ರೆ ಏನು? GNPಯಲ್ಲಿ ಸವಕಳಿಯನ್ನು ಕಳೆದ್ರೆ ನಮಗೆ NNP ಸಿಗುತ್ತೆ. ಹಾಗಾಗಿ NNP ಈಕ್ವಲ್ಸ್ GNP ಮೈನಸ್ ಸವಕಳಿ. ನೆಕ್ಸ್ಟು, ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯವು, ಕರೆಕ್ಟಾಗಿ ನೋಡ್ಕೊಳ್ಳಿ, ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯವು ನಾಮಮಾತ್ರ GDP ಆಗಿದೆ. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆ ಆಗದೇ ಇರುವಂತಹ ಲಾಭವನ್ನು ನಾವೇನಂತ ಕರಿತೀವಿ? ಕರೆಕ್ಟಾಗಿ ನೋಡ್ಕೊಳ್ಳಿ, ರಾಷ್ಟ್ರೀಯ ವರಮಾನದಲ್ಲಿ ಎಲ್ಲ ಲಾಭವೂ ವಿತರಣೆ ಆಗುತ್ತೆ. ವಿತರಣೆಯಾಗದ ಲಾಭ ಅಂತ ಹೇಳಿದ್ರೆ ಅದು ಕೊನೆಗೆ ಉಳಿದಿದ್ದು, ಅದು ನಂದು.
ಇನ್ನೇನು ವಿತರಣೆ ಮಾಡೋದಿಲ್ಲ, ಸಂಬಳ ಕೊಡೋದಿಲ್ಲ ಅಥವಾ ಟ್ಯಾಕ್ಸ್ ಕಟ್ಟೋದಿಲ್ಲ, ರೆಂಟ್ ಕಟ್ಟೋದಿಲ್ಲ, ಏನೂ ಇಲ್ಲ. ಎಲ್ಲವೂ ಖರ್ಚು ಆಗಿ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆ ಆಗಲ್ಲ. ಇನ್ನು ಅದು ಉಳಿದಿದ್ದು ಪೂರ್ತಿ ನಂದೆ ಅನ್ನುವಂತಹ ಲಾಭ ಉಳಿದ್ರೆ, ಲಾಭವನ್ನು ಕಳೆದ್ರೆ, ವಿತರಣೆಯಾಗದ ಲಾಭವನ್ನು ಕಳೆದ್ರೆ ಅದನ್ನು ಏನಂತ ಕರಿತೀವಿ? ವೈಯಕ್ತಿಕ ಆದಾಯ ದೊರಕುತ್ತದೆ. ಇದಕ್ಕೆ ಸರಿಯಾದ ಉತ್ತರ ವೈಯಕ್ತಿಕ ಆದಾಯ ದೊರೆಯುತ್ತದೆ. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ನಾವೇನಂತ ಕರಿತೀವಿ? ಮಾಪನ ಮಾಡುವುದಕ್ಕೆ ಆದಾಯದ ವಿಧಾನ. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಆದಾಯದ ವಿಧಾನ ಎನ್ನುತ್ತೇವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು. ಈ ಅಧ್ಯಾಯದಲ್ಲೂ ಕೂಡ ಬರೀ 6 ಪ್ರಶ್ನೆಗಳಿದೆ. 6ರಲ್ಲಿ ಒಂದು ಗ್ಯಾರಂಟಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ತುಷ್ಟಿಗುಣವು, ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಿನಿಷ್ಠ. ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು, ಇದು ಇಂಪಾರ್ಟೆಂಟ್, ಇದು ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ. ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ. ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆ ಬೆಲೆ ಮತ್ತು ಆದಾಯ. ಬೆಲೆ ಮತ್ತು ಆದಾಯ. ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಆದಾಯದಲ್ಲಿ ಯಾವಾಗ ಹೆಚ್ಚಳವಾಗುತ್ತೋ ಸಾಮಾನ್ಯ ಸರಕುಗಳ ಬೇಡಿಕೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಕೊನೆಯ ಪ್ರಶ್ನೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ಈ ರೀತಿ ಸೂಚಿಸುತ್ತದೆ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಯಾವ ರೀತಿ ಸೂಚಿಸುತ್ತದೆ ಅಂತ ತುಂಬ ಇಂಪಾರ್ಟೆಂಟು. ಇದಕ್ಕೆ ಉತ್ತರ ಸ್ಥಾನಗಳಲ್ಲಿ ಅಥವಾ ಈ ಸ್ಥಾನಗಳಲ್ಲಿ ಅನ್ನುವಂತಹ ಜಾಗದಲ್ಲಿ ಬದಲಾಗಿ ನಿಮಗೆ ಶ್ರೇಣಿಗಳಲ್ಲಿ ಅಂತ ಕೊಟ್ಟಿರ್ತಾರೆ. ಕೆಲವೊಂದು ಬಾರಿ ಸಾಕಷ್ಟು ಕಡೆ ಕೊಟ್ಟಿದ್ದಾರೆ ಕೂಡ. ಶ್ರೇಣಿಗಳಲ್ಲಿ ಅಂತ ಕೊಟ್ಟರು ಕೂಡ ಅದೇ ಸರಿಯಾದ ಉತ್ತರ, ಸ್ಥಾನಗಳಲ್ಲಿ ಅಂತ ಕೊಟ್ಟರು ಕೂಡ ಅದೇ ಸರಿಯಾದ ಉತ್ತರ. ವೆರಿ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು, ಇಲ್ಲಿ ನಿಮ್ಗೆ ಆರಾಮ್ ನೆನ್ಪಿಟ್ಕೋಬಹುದು. ಇಲ್ಲಿ ನೋಡಿ, ಸ್ಥಾನದರ್ಶಕ ತುಷ್ಟಿಗುಣ ಸ್ಥಾನಗಳಲ್ಲಿ, ಇಲ್ಲೂ ಸ್ಥಾನ ಇಲ್ಲೂ ಸ್ಥಾನ. ನಿಮಗೆ ಆ ಒಂದು ಟೆಕ್ನಿಕ್ ಗೊತ್ತಾಗುತ್ತೆ ಹೇಳಿನೇ ಇಲ್ಲಿ ಶ್ರೇಣಿ ಅಂತ ಕೊಟ್ಬಿಡ್ತಾರೆ. ಶ್ರೇಣಿ ಅಂತ ಕೊಟ್ಟರೆ ಅದೇ ಆನ್ಸರು. ಸ್ಥಾನಗಳಲ್ಲಿ ಅಂತಿರುತ್ತೆ. ಇಲ್ಲ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಅಥವಾ ಸೂಚಿಸುತ್ತದೆ. ಓಕೆನಾ? ಮುಂದಿನ ಒಂದು ಬಹು ಆಯ್ಕೆ ಪ್ರಶ್ನೆ, ಅಧ್ಯಾಯ 5 ಸರಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಸರಿಯಾಗಿ ನೋಡ್ಕೊಳ್ಳಿ. ತುಂಬ ಬಹುಮುಖ್ಯವಾದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಇರೋದು, ತುಂಬ ಸಲ ರಿಪೀಟ್ ಆಗಿದೆ ಕೂಡ. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಗಳು. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಗಳು ನೇರ ತೆರಿಗೆಗಳಾಗಿವೆ. ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ಅಬಕಾರಿ ತೆರಿಗೆ ಎನ್ನುತ್ತೇವೆ. ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಅಬಕಾರಿ ತೆರಿಗೆ ಎನ್ನುತ್ತೇವೆ. ಅಥವಾ ನಿಮಗೆ ಅಬಕಾರಿ ಸುಂಕ ಅಂತ ಕೊಟ್ಟಿರ್ತಾರೆ, ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಇದೆ. ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಯಾವುದು? ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಪ್ರಮಾಣಾನುಗುಣ ಆದಾಯ ತೆರಿಗೆಯಾಗಿದೆ. ಪ್ರಮಾಣಾನುಗುಣ, ನೆನ್ಪಿಟ್ಕೊಳ್ಳಿ, ಗುಣಾತ್ಮಕ ಅಲ್ಲ, ಪರಿಮಾಣಾತ್ಮಕ ಅಲ್ಲ, ಪ್ರಮಾಣಾನುಗುಣ ಆದಾಯ ತೆರಿಗೆಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ? ಇಂಪಾರ್ಟೆಂಟ್, ಇದು ಮಾಡಲಿ ಪೇಪರಲ್ಲೂ ಕೂಡ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ರಿಪೀಟ್ ಆಗಿದೆ. ಕಾಗದದ ತೆರಿಗೆಗೆ ಉದಾಹರಣೆ ಯಾವುದು? ಸಂಪತ್ತಿನ ತೆರಿಗೆ. ಈ ಅಧ್ಯಾಯದ ಕೊನೆ ಪ್ರಶ್ನೆ. ಈ ಅಧ್ಯಾಯದಲ್ಲೂ ಅಷ್ಟೇ 5 ಪ್ರಶ್ನೆಗಳಿರುವಂಥದ್ದು. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ, ಸರಿ ನೋಡ್ಕೊಳ್ಳಿ, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಅದು ಅತಿ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ. ನೆಕ್ಸ್ಟು 3 ಮತ್ತು 2 ಪ್ರಶ್ನೆಗಳು ಕವರ್ ಆಗುವಂಥ ಎಲ್ಲ ಅಧ್ಯಾಯವನ್ನು ಹೇಳಿ ಆಯಿತು. ಇವಾಗ ಮಾರುಕಟ್ಟೆ ಸಮತೋಲನ. ಈ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಒಂದೇ ಪ್ರಶ್ನೆ ಬಂದರೂ ಕೂಡ ಬರುವಂಥ ಚಾನ್ಸಸ್ 5ರಲ್ಲಿ 1 ಬಂದುಬಿಟ್ರೆ ಈಸಿಯಾಗಿ ಬರಿಬಹುದು. ಹಾಗಾಗಿ ಮಾರುಕಟ್ಟೆ ಸಮತೋಲನ ಅಧ್ಯಾಯದಲ್ಲಿ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಈ ಅಧ್ಯಾಯದಲ್ಲಿ ಟೋಟಲ್ ಆಗಿ 6 ಪ್ರಶ್ನೆಗಳಿದೆ. 6 ಪ್ರಶ್ನೆಗಳನ್ನ ಗಮನ ಕೊಟ್ಟು ನೋಡ್ಕೊಳ್ಳಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಯಾರು? ಬೆಲೆ ಪಡೆಯುವವರು. ಬೆಲೆ ಪಡೆಯುವವರು. ಸರಕಾರವು ಸರಕು ಮತ್ತು ಸೇವೆಯ ಬೆಲೆಗೆ
ಮೇಲ್ಮಿತಿಯನ್ನು ವಿಧಿಸಿದ್ರೆ, ಮೇಲ್ಮಿತಿ ಕೆಳಮಿತಿ ಎರಡು ನೆನ್ಪಿಟ್ಕೋಬೇಕು. ಸರಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಬೆಲೆ ಮಿತಿ. ಮೇಲ್ಮಿತಿಯನ್ನು ವಿಧಿಸಿದ್ರೆ ಬೆಲೆ ಮಿತಿ. ಅದೇ ಸರಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿ, ಕಡಿಮೆ ಮಿತಿಯನ್ನು ವಿಧಿಸಿದ್ರೆ ನಾವು ಅದನ್ನೇನಂತ ಕರಿತೀವಿ? ಬೆಲೆ ಅಂತಸ್ತು. ಎಕ್ಸಾಂಪಲ್ ನೀವು ಇದೇ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಮೇಲ್ಮಿತಿ ಅಂತ ಹೇಳಿದ್ರೆ ಬೆಲೆ ಮಿತಿ, ಮೇಲ್ಮಿತಿ ಅಂತ ಹೇಳಿದ್ರೆ ಬೆಲೆ ಮಿತಿ. ಕನಿಷ್ಠ ಮಿತಿ, ಕೆಳಮಿತಿ ಅಂತ ಹೇಳಿದ್ರೆ ಬೆಲೆ ಅಂತಸ್ತು. ನೆಕ್ಸ್ಟು, ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತಿರುತ್ತವೆ. ಸರಾಸರಿ ವೆಚ್ಚ. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆ ಎಲ್ಲಿಂದ ಎಲ್ಲಿಗೆ ಪಲ್ಲಟಗೊಳ್ಳುತ್ತದೆ? ಬರೀ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ ಸಮತೋಲನ ಸನ್ನಿವೇಶ. ನೆಕ್ಸ್ಟು ಕೊನೆಯ ಒಂದು ಪ್ರಶ್ನೆ, ಹಣ ಮತ್ತು ಬ್ಯಾಂಕಿಂಗ್ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ. ಈ ಅಧ್ಯಾಯದಲ್ಲಿ ಕೇವಲ 5 ಪ್ರಶ್ನೆಗಳಿದೆ. ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವಂತಹ ಬ್ಯಾಂಕು ಯಾವುದು? RBI. ನೆಕ್ಸ್ಟ್, ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ. ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ. ವಾಣಿಜ್ಯ ಬ್ಯಾಂಕುಗಳು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತು RBI ಅಲ್ಲ. ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ. ಭದ್ರತೆಗಳಿಗಾಗಿ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ ರೆಪೋ ದರ. ವೆರಿ ಇಂಪಾರ್ಟೆಂಟು, ರೆಪೋ ದರ. ಹಣದ ಪೂರೈಕೆಯನ್ನು ಪ್ರಭಾವಿಸುವ RBIನ ಪ್ರಮುಖ ಸಾಧನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ನೋಡಿ, ಇದಿಷ್ಟು ಕೂಡ ಬಹು ಆಯ್ಕೆ ಪ್ರಶ್ನೆಗೆ ಕೇಳುವಂಥ ಪ್ರಶ್ನೆಗಳು. ವಿಡಿಯೋ ಲೆಂತಿ ಆಯಿತು, ಆದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓದ್ಕೊಳ್ಳೋದಕ್ಕೂ ನಿಮಗೆ ಈಸಿ ಆಗುತ್ತೆ, ಯಾವ ರೀತಿಯಾಗಿ ನೀವು ಕವರ್ ಮಾಡ್ಕೊಳ್ಬೇಕು ಕ್ವಶನ್ಸ್ಗಳನ್ನ ಅಂತ ಹೇಳ್ಕೊಂಡು. ನೆಕ್ಸ್ಟ್, ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಓದ್ಕೊಳ್ಬೇಕು, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ಈ ವಿಡಿಯೋನ ಜಸ್ಟ್ ನೀವು ನೋಡಿ ಹಾಗೆ ಬಿಡಬೇಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಯಾವ್ದಾದ್ರು ಒಂದೊಂದೇ ವಿಡಿಯೋಗಳನ್ನ ನೋಡಿರ್ತಾರೆ, ಅವರಿಗೆ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಸಿಗೋದಿಲ್ಲ, ಯಾವುದು ಓದ್ಕೊಳ್ಬೇಕು, ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅಂತ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಹಾಗೂ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.